ಖಗ್ರಾಸ ಚಂದ್ರಗ್ರಹಣ ಇವತ್ತು ಸಂಭವಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಹಲವು ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂಥ ಪೂಜೆ ನಡೀತಾ ಇರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ನಗರದ ಏನು ಶರಣಬಸವೇಶ್ವರರ ದೇವಸ್ಥಾನದಲ್ಲಿರುವಂಥದ್ದು. ಇಲ್ಲೂ ಕೂಡ ಶರಣಬಸವೇಶ್ವರರಿಗೆ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂಥ ಪೂಜೆ ಮತ್ತು ಅಲಂಕಾರ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಡೆದಿರುವಂಥದ್ದು. ಇದೀಗ ಭಕ್ತರು ಬಂದು ಶರಣಬಸವೇಶ್ವರರ ದರ್ಶನವನ್ನು ಪಡೆಯೋದಕ್ಕೆ ಮುಂದಾಗಿರುವಂಥದ್ದು. ನಸುಕಿನ ಜಾವ 4 ಗಂಟೆಗೆ ಶರಣಬಸವೇಶ್ವರರಿಗೆ ವಿಶೇಷವಾದಂಥ ಪೂಜೆ ಮತ್ತು ಅಲಂಕಾರ ಎಲ್ಲವೂ ಕೂಡ ಆಗಿರುವಂಥದ್ದು. ಭಾನುವಾರ ಆಗಿರುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಹುಣ್ಣಿಮೆ ಆಗಿರುವಂಥದ್ದು. ಹುಣ್ಣಿಮೆಯ ದಿನವೇ ಖಗ್ರಾಸ ಚಂದ್ರಗ್ರಹಣ ಸಂಭವಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಭಕ್ತರು ಕೂಡ ಏನು ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ತೆರಳೋದಕ್ಕೆ ಮುಂದಾಗಿರುವಂಥದ್ದು. ರಾತ್ರಿ 9:57 ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ 9:57 ಈ ಒಂದು ಖಗ್ರಾಸ ಚಂದ್ರಗ್ರಹಣ ಸಂಭವಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ 8-9 ಗಂಟೆವರೆಗೂ ಕೂಡ ದೇವಸ್ಥಾನ ಭಕ್ತರ ದರ್ಶನಕ್ಕೆ ಅವಕಾಶ ಇರುವಂಥದ್ದು. ಅದಾದ ಬಳಿಕ ಏನು 9 ಗಂಟೆಗೆ ದೇವಸ್ಥಾನದ ಬಾಗಿಲನ್ನು ಕ್ಲೋಸ್ ಮಾಡಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಬಂದ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅದಾದ ನಂತರ ಮತ್ತೆ ಗ್ರಹಣ ಮೋಕ್ಷ ಕಾಲ ಆದ ನಂತರ ಏನು ಈ ಒಂದು ದೇವಸ್ಥಾನ ಶುಚಿ ಆದಮೇಲೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕೊಡೋದಕ್ಕೆ ಕಲ್ಪಿಸೋದಕ್ಕೆ ಮುಂದಾಗಿರುವಂಥದ್ದು. ನನ್ನ ಜೊತೆ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ದೇವಸ್ಥಾನದ ಅರ್ಚಕರು ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ಇವತ್ತು ಗ್ರಹಣ ಇರುವಂಥದ್ದು ದೇವಸ್ಥಾನದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅಂತ? ರಾಹುಗ್ರಸ್ತ ಚಂದ್ರಗ್ರಹಣ ಆಗಿದ್ದರಿಂದ ಹುಣ್ಣಿಮೆ ದಿನದಂದು ಇವತ್ತಿನ ದಿವಸ ರಾತ್ರಿ 9:57 ಗ್ರಹಣ ಪ್ರಾರಂಭವಾಗ್ತದೆ. ಮಧ್ಯಾಹ್ನ 12 ಗಂಟೆಯಿಂದ ವೇದ ಪ್ರಾರಂಭವಾಗ್ತದೆ. ಆದ ಕಾರಣ ನಾವು 1 ತಾಸು ಮುಂಚಿತವಾಗಿಯೇ ಅಂದರೆ 9 ಗಂಟೆ ಸುಮಾರಿಗೆ ದೇವಸ್ಥಾನವನ್ನು ಪೂರ್ತಿ ಮುಚ್ಚಲಾಗ್ತದೆ. ತದನಂತರ ಯಥಾ ಪ್ರಕಾರವಾಗಿ ಬೆಳಗಿನ ಜಾವ 4 ಗಂಟೆಗೆ ದೇವಸ್ಥಾನ ಪುನಃ ತೆರೆಯಲಾಗ್ತದೆ. ಇಡೀ ದೇವಸ್ಥಾನನೇ ಒಂದು ಗೋಮೂತ್ರದಿಂದ ಸಿಂಪರಣೆ ಮಾಡಿ ಇಡೀ ದೇವಸ್ಥಾನ ಎಲ್ಲ ತೊಳೆದ ಆದ ನಂತರ ಗದಿಗೆಗೆ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಬಿಲ್ವಾರ್ಚನೆ ರುದ್ರಾಭಿಷೇಕ ಪೂಜೆ ಯಥಾ ಪ್ರಕಾರವಾಗಿ ಪ್ರಾರಂಭವಾಗ್ತದೆ. ಈ ಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಗರ್ಭಿಣಿ ಇರತಕ್ಕಂಥ ಸ್ತ್ರೀಯರು ಸುಮಾರು ಸಾಯಂಕಾಲ 5 ಗಂಟೆವರೆಗಾಗಿಯೇ ತಮ್ಮ ಪ್ರಸಾದ ಎಲ್ಲ ಕಾರ್ಯಕ್ರಮವನ್ನು ಮುಗಿಸ್ಕೋಬೇಕು. ಇಡೀ ಗ್ರಹಣ ಒಂದು ಮುಕ್ತಾಯವಾಗುವವರೆಗೂ ಆ ಸಮಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಅವ್ರು ಮಾಡಿಕೊಡೋದು. ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಒಂದು ದೇವರ ಸ್ಮರಣೆಯನ್ನು ಮಾಡಬೇಕು. ಭೋಜನ ಕೂಡ 5 ಗಂಟೆವರೆಗೆ ಅವರು ಮುಗಿಸ್ಬೇಕು. ಸುಮಾರು 1 ಗಂಟೆ ಮಧ್ಯರಾತ್ರಿ 1 ಗಂಟೆ 27 ನಿಮಿಷದವರೆಗೆ ಗ್ರಹಣ ಇರುವವರೆಗೂ ಕೂಡ ಅವ್ರು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡದೆ ಹಾಗೆ ಒಂದೇ ಕಡೆ ಕೂತ್ಕೊಂಡು ದೇವರ ಸ್ಮರಣೆಯನ್ನು ಮಾಡಬೇಕು. ಈಗ ಉಳಿದ ಸಂದರ್ಭದಲ್ಲಿ ದೇವಸ್ಥಾನ 10-11 ಗಂಟೆವರೆಗೂ ಕೂಡ ಓಪನ್ ಆಗಿರುತ್ತೆ. ಸಾಕಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ. ಇವತ್ತು 9 ಗಂಟೆಗೆ ಕ್ಲೋಸ್ ಆಗುತ್ತೆ, ಹೇಗೆ? ಇದು ಗ್ರಹಣ 9:57 ಪ್ರಾರಂಭವಾಗೋದ್ರಿಂದ ನಾವು ವೇದವನ್ನು ಪ್ರಾರಂಭವಾಗ್ತದಲ್ಲ, ಅದಕ್ಕಾಗಿ ಈ ನಾವು ದೇವಸ್ಥಾನದ 1 ಗಂಟೆ ಮುಂಚಿತವಾಗಿ ದೇವಸ್ಥಾನವನ್ನು ಮುಚ್ಚಲಾಗ್ತದೆ. ಪ್ರತಿನಿತ್ಯವೂ ಸುಮಾರು 10-11 ಗಂಟೆವರೆಗೆ ದೇವಸ್ಥಾನ ಒಂದು ದರ್ಶನಕ್ಕೆ ಅವಕಾಶವಿರ್ತದೆ. ಇವತ್ತಿಂದ ಈ ಗ್ರಹಣ ಇರೋದ್ರ ಸಲುವಾಗಿ ಆಲ್ರೆಡಿ ಯಾಕಂದರೆ ಮಧ್ಯಾಹ್ನವರೆಗೆ ವೇದನ ಪ್ರಾರಂಭವಾಗಿರ್ತದೆ. ಇನ್ನೇನು ಗ್ರಹಣ ಸ್ಪರ್ಶವಾಗಕ್ಕೆ ಇನ್ನೂ 1 ತಾಸು ಇರುತ್ತದೆ ಅನ್ನೋಷ್ಟರಲ್ಲಿ ನಾವು ದೇವಸ್ಥಾನ ಮುಚ್ಚಲಾಗ್ತದೆ. ಈ ಖಗ್ರಾಸ ಚಂದ್ರಗ್ರಹಣ, ರಕ್ತ ಚಂದ್ರಗ್ರಹಣ ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿ ಒಂದಷ್ಟು ಭಯ ಮತ್ತು ಆತಂಕ, ಕೆಲವೊಂದಷ್ಟು ಕುತೂಹಲ ಕೂಡ ಇರುತ್ತೆ. ಸೊ ಅಂಥ ಜನರಿಗೆ ಏನು ಹೇಳ್ತೀರಿ ಅಂತ? ಎಲ್ಲ ಭಕ್ತರಲ್ಲಿ ತಿಳಿಸೋದೇನೆಂದರೆ ಯಾರು ಕೂಡ ಭಯ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದಷ್ಟು ತಮ್ಮ ಮನೆಯಲ್ಲಿ ಕೂತ್ಕೊಂಡು ತಮ್ಮ ಕುಲದೇವರ ಸ್ಮರಣೆ, ಆರ್ಧ ದೇವರ ಸ್ಮರಣೆಯನ್ನು ಮಾಡಬೇಕು. ಚಿಕ್ಕ ಮಕ್ಕಳು ಕೂಡ ಸ್ವಲ್ಪ ಆದಷ್ಟು ಹೊರಗಡೆ ಬಿಡದ ಹಾಗೆ ಕಾಯ್ಕೊಂಡು ದೇವರ ಸ್ಮರಣೆ ಮಾಡ್ಕೊಂಡು ಕೂತ್ಕೋಬೋದು. ಯಾವುದೇ ರೀತಿಯಾಗಿಂತ ಭಯ ಮತ್ತು ಆತಂಕ ಪಡಬೇಕಾಗಿರ್ತಕ್ಕಂಥದ್ದು ಏನಿಲ್ಲ. ಇದಿಷ್ಟು ಆ ದೇವಸ್ಥಾನದ ಅರ್ಚಕರು ಹೇಳ್ತಾ ಇರುವಂಥದ್ದು. ಅಂದರೆ 9 ಗಂಟೆಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತೇವೆ. ಆದಷ್ಟು ಜನರು ಮನೆಯಲ್ಲಿ, ಅಂದರೆ ವಿಶೇಷವಾಗಿ ಗರ್ಭಿಣಿಯರು, ಮಕ್ಕಳು ಮನೆಯಲ್ಲೇ ಇರುವಂಥ ಸೂಚನೆಯನ್ನು ಕೂಡ ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಖಗ್ರಾಸ ಚಂದ್ರಗ್ರಹಣ ಇವತ್ತು ಸಂಭವಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಹಲವು ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂಥ ಪೂಜೆ ನಡೀತಾ ಇರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ನಗರದ ಏನು ಶರಣಬಸವೇಶ್ವರರ ದೇವಸ್ಥಾನದಲ್ಲಿರುವಂಥದ್ದು. ಇಲ್ಲೂ ಕೂಡ ಶರಣಬಸವೇಶ್ವರರಿಗೆ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂಥ ಪೂಜೆ ಮತ್ತು ಅಲಂಕಾರ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಡೆದಿರುವಂಥದ್ದು. ಇದೀಗ ಭಕ್ತರು ಬಂದು ಶರಣಬಸವೇಶ್ವರರ ದರ್ಶನವನ್ನು ಪಡೆಯೋದಕ್ಕೆ ಮುಂದಾಗಿರುವಂಥದ್ದು. ನಸುಕಿನ ಜಾವ 4
4 ಗಂಟೆಗೆ ಶರಣಬಸವೇಶ್ವರರಿಗೆ ವಿಶೇಷವಾದಂಥ ಪೂಜೆ ಮತ್ತು ಅಲಂಕಾರ ಎಲ್ಲವೂ ಕೂಡ ಆಗಿರುವಂಥದ್ದು. ಭಾನುವಾರ ಆಗಿರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಹುಣ್ಣಿಮೆ ಆಗಿರುವಂಥದ್ದು. ಹುಣ್ಣಿಮೆಯ ದಿನವೇ ಖಗ್ರಾಸ ಚಂದ್ರಗ್ರಹಣ ಸಂಭವಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಭಕ್ತರು ಕೂಡ ಏನು ಆ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ತೆರಳೋದಕ್ಕೆ ಮುಂದಾಗಿರುವಂಥದ್ದು. ರಾತ್ರಿ 9:57 ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ 9:57 ಈ ಒಂದು ಖಗ್ರಾಸ ಚಂದ್ರಗ್ರಹಣ ಸಂಭವಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ 8-9 ಗಂಟೆವರೆಗೂ ಕೂಡ ದೇವಸ್ಥಾನ ಭಕ್ತರ ದರ್ಶನಕ್ಕೆ ಅವಕಾಶ ಇರುವಂಥದ್ದು. ಅದಾದ ಬಳಿಕ ಏನು 9 ಗಂಟೆಗೆ ದೇವಸ್ಥಾನದ ಬಾಗಿಲನ್ನು ಕ್ಲೋಸ್ ಮಾಡಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಬಂದ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅದಾದ ನಂತರ ಮತ್ತೆ ಗ್ರಹಣ ಮೋಕ್ಷ ಕಾಲ ಆದ ನಂತರ ಏನು ಈ ಒಂದು ದೇವಸ್ಥಾನ ಶುಚಿ ಆದಮೇಲೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕೊಡೋದಕ್ಕೆ ಕಲ್ಪಿಸೋದಕ್ಕೆ ಮುಂದಾಗಿರುವಂಥದ್ದು. ನನ್ನ ಜೊತೆ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ದೇವಸ್ಥಾನದ ಅರ್ಚಕರು ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಸರ್, ಇವತ್ತು ಗ್ರಹಣ ಇರುವಂಥದ್ದು ದೇವಸ್ಥಾನದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅಂತ? ರಾಹುಗ್ರಸ್ತ ಚಂದ್ರಗ್ರಹಣ ಆಗಿದ್ದರಿಂದ ಹುಣ್ಣಿಮೆ ದಿನದಂದು ಇವತ್ತಿನ ದಿವಸ ರಾತ್ರಿ 9:57 ಗ್ರಹಣ ಪ್ರಾರಂಭವಾಗ್ತದೆ. ಮಧ್ಯಾಹ್ನ 12 ಗಂಟೆಯಿಂದ ವೇದ ಪ್ರಾರಂಭವಾಗ್ತದೆ. ಆದ ಕಾರಣ ನಾವು 1 ತಾಸು ಮುಂಚಿತವಾಗಿಯೇ ಅಂದರೆ 9 ಗಂಟೆ ಸುಮಾರಿಗೆ ದೇವಸ್ಥಾನವನ್ನು ಪೂರ್ತಿ ಮುಚ್ಚಲಾಗ್ತದೆ. ತದನಂತರ ಯಥಾ ಪ್ರಕಾರವಾಗಿ ಬೆಳಗಿನ ಜಾವ 4 ಗಂಟೆಗೆ ದೇವಸ್ಥಾನ ಪುನಃ ತೆರೆಯಲಾಗ್ತದೆ. ಇಡೀ ದೇವಸ್ಥಾನನೇ ಒಂದು ಗೋಮೂತ್ರದಿಂದ ಸಿಂಪರಣೆಯನ್ನು ಮಾಡಿ ಇಡೀ ದೇವಸ್ಥಾನ ಎಲ್ಲ ತೊಳೆದ ಆದ ನಂತರ ಗದಿಗೆಗೆ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಬಿಲ್ವಾರ್ಚನೆ ರುದ್ರಾಭಿಷೇಕ ಪೂಜೆ ಯಥಾ ಪ್ರಕಾರವಾಗಿ ಪ್ರಾರಂಭವಾಗ್ತದೆ. ಈ ಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಗರ್ಭಿಣಿ ಇರತಕ್ಕಂಥ ಸ್ತ್ರೀಯರು ಸುಮಾರು ಸಾಯಂಕಾಲ 5 ಗಂಟೆವರೆಗಾಗಿಯೇ ತಮ್ಮ ಪ್ರಸಾದ ಎಲ್ಲ ಕಾರ್ಯಕ್ರಮವನ್ನು ಮುಗಿಸ್ಕೋಬೇಕು. ಇಡೀ ಗ್ರಹಣ ಒಂದು ಮುಕ್ತಾಯವಾಗುವವರೆಗೂ ಆ ಸಮಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಅವ್ರು ಮಾಡಿಕೊಡೋದು. ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಒಂದು ದೇವರ ಸ್ಮರಣೆಯನ್ನು ಮಾಡಬೇಕು. ಭೋಜನ ಕೂಡ 5 ಗಂಟೆವರೆಗೆ ಅವರು ಮುಗಿಸ್ಬೇಕು. ಸುಮಾರು 1 ಗಂಟೆ ಮಧ್ಯರಾತ್ರಿ 1 ಗಂಟೆ 27 ನಿಮಿಷದವರೆಗೆ ಗ್ರಹಣ ಇರುವವರೆಗೂ ಕೂಡ ಅವ್ರು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡದೆ ಹಾಗೆ ಒಂದೇ ಕಡೆ ಕೂತ್ಕೊಂಡು ದೇವರ ಸ್ಮರಣೆಯನ್ನು ಮಾಡಬೇಕು. ಈಗ ಉಳಿದ ಸಂದರ್ಭದಲ್ಲಿ ದೇವಸ್ಥಾನ 10-11 ಗಂಟೆವರೆಗೂ ಕೂಡ ಓಪನ್ ಆಗಿರುತ್ತೆ. ಸಾಕಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ. ಇವತ್ತು 9 ಗಂಟೆಗೆ ಕ್ಲೋಸ್ ಆಗುತ್ತೆ, ಹೇಗೆ? ಇದು ಗ್ರಹಣ 9:57 ಪ್ರಾರಂಭವಾಗೋದ್ರಿಂದ ನಾವು ವೇದವನ್ನು ಪ್ರಾರಂಭವಾಗ್ತದಲ್ಲ, ಅದಕ್ಕಾಗಿ ಈ ನಾವು ದೇವಸ್ಥಾನದ 1 ಗಂಟೆ ಮುಂಚಿತವಾಗಿ ದೇವಸ್ಥಾನವನ್ನು ಮುಚ್ಚಲಾಗ್ತದೆ. ಪ್ರತಿನಿತ್ಯವೂ ಸುಮಾರು 10-11 ಗಂಟೆವರೆಗೆ ದೇವಸ್ಥಾನ ಒಂದು ದರ್ಶನಕ್ಕೆ ಅವಕಾಶವಿರ್ತದೆ. ಇವತ್ತಿಂದ ಈ ಗ್ರಹಣ ಇರೋದ್ರ ಸಲುವಾಗಿ ಆಲ್ರೆಡಿ ಯಾಕಂದರೆ ಮಧ್ಯಾಹ್ನವರೆಗೆ ವೇದನ ಪ್ರಾರಂಭವಾಗಿರ್ತದೆ. ಇನ್ನೇನು ಗ್ರಹಣ ಸ್ಪರ್ಶವಾಗಕ್ಕೆ ಇನ್ನೂ 1 ತಾಸು ಇರುತ್ತೆ ಅನ್ನೋಷ್ಟರಲ್ಲಿ ನಾವು ದೇವಸ್ಥಾನ ಮುಚ್ಚಲಾಗ್ತದೆ. ಈ ಖಗ್ರಾಸ ಚಂದ್ರಗ್ರಹಣ, ರಕ್ತ ಚಂದ್ರಗ್ರಹಣ ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿ ಒಂದಷ್ಟು ಭಯ ಮತ್ತು ಆತಂಕ, ಕೆಲವೊಂದಷ್ಟು ಕುತೂಹಲ ಕೂಡ ಇರುತ್ತೆ. ಸೊ ಅಂಥ ಜನರಿಗೆ ಏನು ಹೇಳ್ತೀರಿ ಅಂತ? ಎಲ್ಲ ಭಕ್ತರಲ್ಲಿ ತಿಳಿಸೋದೇನೆಂದರೆ ಯಾರು ಕೂಡ ಭಯ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದಷ್ಟು ತಮ್ಮ ಮನೆಯಲ್ಲಿ ಕೂತ್ಕೊಂಡು ತಮ್ಮ ಕುಲದೇವರ ಸ್ಮರಣೆ, ಆರ್ಧ ದೇವರ ಸ್ಮರಣೆಯನ್ನು ಮಾಡಬೇಕು. ಚಿಕ್ಕ ಮಕ್ಕಳು ಕೂಡ ಸ್ವಲ್ಪ ಆದಷ್ಟು ಹೊರಗಡೆ ಬಿಡದ ಹಾಗೆ ಕಾಯ್ಕೊಂಡು ದೇವರ ಸ್ಮರಣೆ ಮಾಡ್ಕೊಂಡು ಕೂತ್ಕೋಬೋದು. ಯಾವುದೇ ರೀತಿಯಾಗಿಂತ ಭಯ ಮತ್ತು ಆತಂಕ ಪಡಬೇಕಾಗಿರ್ತಕ್ಕಂಥದ್ದು ಏನಿಲ್ಲ. ಇದಿಷ್ಟು ಆ ದೇವಸ್ಥಾನದ ಅರ್ಚಕರು ಹೇಳ್ತಾ ಇರುವಂಥದ್ದು. ಅಂದರೆ 9 ಗಂಟೆಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತೇವೆ. ಆದಷ್ಟು ಜನರು ಮನೆಯಲ್ಲಿ, ಅಂದರೆ ವಿಶೇಷವಾಗಿ ಗರ್ಭಿಣಿಯರು ಮಕ್ಕಳು ಮನೆಯಲ್ಲೇ ಇರುವಂಥ ಸೂಚನೆಯನ್ನು ಕೂಡ ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.